ಅವಕಾಶಗಳಿರೋದು ಇದೆಯಾ? ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣಿದೆ. ಇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ. ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿದ್ದಾರಲ್ಲ, ಸಂಕ್ರಾಂತಿ ನಂತರ ಹೇಳಿದ್ರೆ ಅದು ರಾಜ್ಯದ ಮಟ್ಟದ್ದು. ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ. ಸುಮ್ಮನೆ ನೀವು ಹೇಳ್ದಂಗೆ ಯುದ್ಧ ನಡೀತಾ ಇದೆ. ಈಗ ಇರಾನ್ ಇಸ್ರೇಲ್ ಯುದ್ಧ ಆಗ್ಬೋದು. ಮೊದಲೇ ಹೇಳಿದ್ದು ನಾನು, ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯುಪ್ರಳಯ ಆಗ್ತದೆ, ಭೂಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು. ಇನ್ನೂ ಒಂದು ಮೇಘ ಸ್ಫೋಟ ಆಗೋದ್ರಿದೆ. ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. ಪ್ರಕೃತಿದತ್ತವಾಗಿ ಆಗ್ತದೆ ಮೇಘ ಸ್ಫೋಟ. ಗುರುಜಿ ಮತ್ತೆ ಹಿಂದೆ ಹೇಳಿದ್ರಿ ಮನುಷ್ಯರು ಓಡಾಡ್ತಾನೆ ಬುದ್ಧಿವಂತಾರೆ ಕುಸ್ತು ಬಿದ್ದು ಅಂತ. ಇತ್ತೀಚೆಗೆ ನಡೆಯೋ ಹೃದಯಾಘಾತಗಳು ಅದನ್ನು ಹೇಳಿದ್ದೆ. ಒಟ್ಟಿಗೆ ಜನಜೀವನ ಅಸ್ಥಿರ. ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ. ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ. ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಹಿಂದೆ ಹೇಳಿದ್ದು 2-3 ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ, ಸಾಯ್ತಾರೆ ಅಂತ. ಅದು ಆಗ್ತದೆ. ಯುದ್ಧ ಏನಾದ್ರು ನಿಲ್ಲುತ್ತಾ ಅಥವಾ ಒಳ್ಳೆಯದಾಗಿ ಮುಕ್ತಾಯ ಆಗುತ್ತೆ? ಏನು ಸಂವತ್ಸರ ಫಲದಲ್ಲಿ ಕಷ್ಟ, ಉಲ್ಬಣ ಲಕ್ಷಣ, ದ್ವೇಷ, ಅಸೂಯೆ. ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ. ರಾಜ್ಯ ರಾಜಕೀಯದಲ್ಲಿ ಈಗೇನಾದ್ರು ಹೇಳಿದಂತೆ ಮೇಲೆ ವಿಪ್ಲವ ಆಗೋ ಲಕ್ಷಣ ಇದೆ. ಅದರ ಬದಲಾಗುತ್ತಾ? ಇಲ್ಲ ಸರ್, ಸಿದ್ದರಾಮಯ್ಯಗೆ ತೊಂದರೆ ಇಲ್ಲ. ಮೂಡ ಬರುತ್ತೆ, ಮೂಡ ಹೋಗುತ್ತೆ ಅಷ್ಟೇ. ಸೋಮಣ್ಣ ಏನಾರು ಜಾಸ್ತಿ ಆಗುತ್ತೆ, ಕ್ಯಾಬಿನೆಟ್ಗೆ ಏನಾರು ಹೋಗ್ತಾರೆ ಸೋಮಣ್ಣ ಸಾಹೇಬರು. ಏನು ಆಶೀರ್ವಾದ ಬಂದರೆ ಆಶೀರ್ವಾದ ಆಗಿತ್ತಲ್ಲ. ಅದನ್ನು ಮುನಿಪುರ ಅಂತ ಕರೆದರು. AS&D ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು, ವಾಮನಿಗೆ ದಾನ ಕೊಟ್ಟನಲ್ಲಪ್ಪ, ಅದು ಮುನಿಪುರ ಅಂತ. ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಳಾದೀತು ಅಂತ. ಮುನಿಪುರ ಅಂದರೆ ಅಮೇರಿಕವನ್ನು ಮುನಿಪುರ ಅಂತ ಕರೀತಾರೆ. ಅದು ಅಮೇರಿಕ ಒಂದು ದೇಶದಾಗಿರಲ್ಲ, ಎಲ್ಲರೂ ಸೇರ್ಕೊಂಡಿರೋದಲ್ಲಿ. ಶ್ರಾವಣದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ದೇಶವೇ ಅಳಿಯುತ್ತೆ ಅಂತ ಹೇಳಿದ್ದೀನಿ. ಒಂದು ದೇಶ ಅಳೆದೋಗ ಸಾಧ್ಯತೆ ನೋಡು, ಹೇಳಿದ್ದೀನಿ, ಇನ್ನೂ ನೋಡ್ತಿರ್ಬೇಕಾರೆ. ಹಿಂದೆಲ್ಲ ಹೇಳಿದ್ನಲ್ಲ, ಮೊನ್ನೆ ಹೇಳಿದ ಕೆಲವು ಮುಳುಗ್ತವೆ ದೇಶಗಳು, ಕೆಲವು ಹೇಳ್ತವೆ, ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ನಲ್ಲ. ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ, 5 ವರ್ಷ ಇರುತ್ತೆ ಕಾಯಿಲೆ. ಅದು ಮತ್ತು ಕೊರೋನಾ ಬಂತು. ಇದು ಇನ್ನೊಂದು ರೂಪವನ್ನು ತಾಳುತ್ತೆ. ಆದರೆ ಸಾವು ನೋವು ಕಮ್ಮಿ, ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿದೆ. ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು. ಜನ ಆ ಥರ ಸಾಯ್ತಾರೆ. ಆಗ ಭೂಮಿ ಹೇಳಿದ, ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ದು ನಾನು. ಬೆರೆಯುತ್ತೆ, ಉಳುತ್ತವೆ, ಸಮುದ್ರ ಜಲಬಾಧೆ, ಜನ ಸಾಯ್ತಾರೆ. ಯೋಗ ಅವಕಾಶ ಇದೆ. ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿದ್ದಾರಲ್ಲ, ಸಂಕ್ರಾಂತಿ ನಂತರ ಹೇಳಿದ್ರೆ ಅದು ರಾಜ್ಯದ ಮಟ್ಟದ್ದು. ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ. ಸುಮ್ಮನೆ ನೀವು ಹೇಳ್ದಂಗೆ ಯುದ್ಧ ನಡೀತಾ ಇದೆ. ಈಗ ಇರಾನ್ ಇಸ್ರೇಲ್ ಯುದ್ಧ ಆಗ್ಬೋದು. ಮೊದಲೇ ಹೇಳಿದ್ದು ನಾನು, ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯುಪ್ರಳಯ ಆಗ್ತದೆ, ಭೂಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು. ಇನ್ನೂ ಒಂದು ಮೇಘ ಸ್ಫೋಟ ಆಗೋದ್ರಿದೆ. ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. ಪ್ರಕೃತಿದತ್ತವಾಗಿ ಆಗ್ತದೆ ಮೇಘ ಸ್ಫೋಟ. ಗುರುಜಿ ಮತ್ತೆ ಹಿಂದೆ ಹೇಳಿದ್ರಿ ಮನುಷ್ಯರು ಓಡಾಡ್ತಾನೆ ಬುದ್ಧಿವಂತಾರೆ ಕುಸ್ತು ಬಿದ್ದು ಅಂತ. ಇತ್ತೀಚೆಗೆ ನಡೆಯೋ ಹೃದಯಾಘಾತಗಳು ಅದನ್ನು ಹೇಳಿದ್ದೆ. ಒಟ್ಟಿಗೆ ಜನಜೀವನ ಅಸ್ಥಿರ. ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ. ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ. ಅದರಲ್ಲಿ
ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಹಿಂದೆ ಹೇಳಿದ 2-3 ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ, ಸಾಯ್ತಾರೆ ಅಂತ, ಅದು ಆಗ್ತದೆ. ಯುದ್ಧ ಏನಾದ್ರು ನಿಲ್ಲುತ್ತಾ ಅಥವಾ ಒಳ್ಳೆಯದಾಗಿ ಮುಕ್ತಾಯ ಆಗುತ್ತಾ ಏನು? ಸಂವತ್ಸರ ಫಲದಲ್ಲಿ ಕಷ್ಟ, ಉಲ್ಬಣ ಲಕ್ಷಣ, ದ್ವೇಷ, ಅಸೂಯೆ. ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ. ರಾಜ್ಯ ರಾಜಕೀಯದಲ್ಲಿ ಈಗೇನಾದ್ರು ಹೇಳಿದಂತೆ ಮೇಲೆ ವಿಪ್ಲವ ಆಗೋ ಲಕ್ಷಣ ಇದೆ. ಅದರ ಬದಲಾಗುತ್ತಾ? ಇಲ್ಲ ಸರ್, ಸಿದ್ದರಾಮಯ್ಯಗೆ ತೊಂದರೆ ಇಲ್ಲ. ಮೂಡ ಬರುತ್ತೆ, ಮೂಡ ಹೋಗುತ್ತೆ ಅಷ್ಟೇ. ಸೋಮಣ್ಣ ರ್ಯಾಂಕಿಂಗ್ ಏನಾದ್ರು ಜಾಸ್ತಿ ಆಗುತ್ತೆ, ಹಾಂ, ಕ್ಯಾಬಿನೆಟ್ಗೆ ಏನಾದ್ರು ಹೋಗ್ತಾರೆ ಸೋಮಣ್ಣ ಸಾಹೇಬರು? ಏನು ಆಶೀರ್ವಾದ ಬಂದರೆ ಆಶೀರ್ವಾದ ಆಗಿತ್ತಲ್ಲ. ಅದನ್ನು ಮುನಿಪುರ ಅಂತ ಕರೆದರು. AS&D ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ನಲ್ಲ ಅವನು, ವಾಮನಿಗೆ ದಾನ ಕೊಟ್ಟನಲ್ಲಪ್ಪ, ಅದು ಮುನಿಪುರ ಅಂತ. ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಳಾದೀತು ಅಂತ. ಮುನಿಪುರ ಅಂದರೆ ಅಮೇರಿಕವನ್ನು ಮುನಿಪುರ ಅಂತ ಕರೀತಾರೆ. ಅದು ಅಮೇರಿಕ ಒಂದು ದೇಶದಾಗಿರಲಿ, ಎಲ್ಲರೂ ಸೇರ್ಕೊಂಡ್ರಲ್ಲಿ. ಶ್ರಾವಣದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ದೇಶವೇ ಅಳಿಯುತ್ತೆ ಅಂತ ಹೇಳಿದ್ದೀನಿ. ಒಂದು ದೇಶ ಅಳೆದೋಗ ಸಾಧ್ಯತೆ ನೋಡು, ಹೇಳಿದ್ದೀನಿ, ಇನ್ನೂ ನೋಡ್ತಿರ್ಬೇಕಾರೆ. ಹಿಂದೆಲ್ಲ ಹೇಳಿದ್ನಲ್ಲ, ಮೊನ್ನೆ ಹೇಳಿದ, ಕೆಲವು ಮುಳುಗ್ತವೆ ದೇಶಗಳು, ಕೆಲವು ಹೇಳ್ತವೆ, ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ನಲ್ಲ. ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ, 5 ವರ್ಷ ಇರುತ್ತೆ ಕಾಯಿಲೆ ಅದು. ಮತ್ತು ಕೊರೋನಾ ಬಂತು, ಇದು ಇನ್ನೊಂದು ರೂಪವನ್ನು ತಾಳುತ್ತೆ. ಆದರೆ ಸಾವು ನೋವು ಕಮ್ಮಿ, ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿದೆ. ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು, ಜನ ಆ ಥರ ಸಾಯ್ತಾರೆ. ಆಗ ಭೂಮಿ ಹೇಳಿದ, ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ ನಾನು. ಬೆರೆಯುತ್ತೆ, ಉಳುತ್ತವೆ, ಸಮುದ್ರ ಜಲಬಾಧೆ, ಜನ ಸಾಯ್ತಾರೆ ಮೊನ್ನೆ ಹೇಳಿದ್ನಲ್ಲ, ಅದೆಲ್ಲ ನಡೀತಾ ಇದ್ದಾರೆ, ಇನ್ನೂ ಇದೆ ಅದು.